ಶಿಡ್ಲಘಟ್ಟ ಪೌರಾಯುಕ್ತೆಗೆ ಧಮಕಿ ಹಾಕಿದ್ದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಾಜೀವ್ ಗೌಡಗೆ ಕೋರ್ಟ್ ಬಿಗ್ ಶಾಕ್ ನೀಡಿದೆ. ರಾಜೀವ್ ಗೌಡಗೆ ಮಧ್ಯಂತರ ಜಾಮೀನು ನೀಡಲು ಶಿಡ್ಲಘಟ್ಟದ ಜೆಎಂಎಫ್ಸಿ ಕೋರ್ಟ್ ನಿರಾಕರಿಸಿದೆ. ಬದಲಿಗೆ 14 ದಿನ ಅಂದರೆ ಫೆಬ್ರವರಿ 9ರವರೆಗೆ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿ ಆದೇಶ ಹೊರಡಿಸಿದೆ. ಚಿಂತಾಮಣಿ ಸಬ್ ಜೈಲಿನಲ್ಲಿ ರಾಜೀವ್ ಗೌಡನನ್ನ ಇರಿಸಲಾಗಿದೆ. ಇತ್ತ ರಾಜೀವ್ ಗೌಡ ಬೇಲ್ ರದ್ದಾದರೂ ಕೂಡ ಆತನ ಬೆಂಬಲಿಗರು ಪುಂಡಾಟವನ್ನ ಬರೆದಿದ್ದಾರೆ. ಶಿಡ್ಲಘಟ್ಟ ಜೆಎಂಎಫ್ಸಿ ಕೋರ್ಟ್ನಿಂದ ಆರೋಪಿ ರಾಜೀವ್ ಗೌಡನನ್ನ ಜೈಲಿಗೆ ಕರೆದೊಯ್ಯುವ ಸಂದರ್ಭದಲ್ಲಿ ಭಾರೀ ಹೈಡ್ರಾಮಾ ನಡೆದಿದೆ. ರಾಜೀವ್ ಗೌಡನನ್ನ ಜೈಲಿಗೆ ಕರೆದೊಯ್ತಾ ಇದ್ದ ವಾಹನವನ್ನ ಕೋರ್ಟ್ ಬಳಿ ಅಡ್ಡ ಹಾಕಿ ಜೈಕಾರ ಹಾಕಿದ್ದಾರೆ. ಬಳಿಕ ಪೊಲೀಸರು ಲಾಠಿ ರುಚಿ ತೋರಿಸಿ ಗುಂಪು ಚದುರಿಸಿದ್ದಾರೆ. ರಾಜೀವ್ ಗೌಡ ಪರ ವಕೀಲರು ಒಟ್ಟು 2 ಜಾಮೀನು ಅರ್ಜಿಗಳನ್ನು ಸಲ್ಲಿಸಿದ್ರು. ಒಂದು ಪ್ರಕರಣದಲ್ಲಿ ಮಧ್ಯಂತರ ಜಾಮೀನು ಕೋರಿ ಅರ್ಜಿ ಹಾಕಿದ್ರು. ಮತ್ತೊಂದು ಪ್ರಕರಣದಲ್ಲಿ ರೆಗ್ಯುಲರ್ ಬೇಲ್ ಕೋರಿ ಅರ್ಜಿ ಸಲ್ಲಿಸಿದ್ರು. ಸದ್ಯ ಮಧ್ಯಂತರ ಜಾಮೀನು ಅರ್ಜಿ ವಜಾ ಆಗಿದೆ. ರೆಗ್ಯುಲರ್ ಜಾಮೀನು ಅರ್ಜಿಗೆ ಆಕ್ಷೇಪಣೆಯನ್ನು ಸಲ್ಲಿಸುವುದಕ್ಕೆ ಇವತ್ತು ಸೂಚನೆಯನ್ನ ನೀಡಲಾಗಿದೆ. ರಾಜೀವ್ ಗೌಡ ಪರ ಹಿರಿಯ ವಕೀಲ ವಿವೇಕ್ ಸುಬ್ಬಾರೆಡ್ಡಿ ವಾದ ಮಂಡಿಸಲಿದ್ದಾರೆ. ಧಮಕಿವೀರ ರಾಜೀವ್ ಗೌಡಗೆ 14 ದಿನ ನ್ಯಾಯಾಂಗ ಬಂಧನವಾಗಿದ್ದರೆ ಇನ್ನೊಂದು ಕಡೆಯಲ್ಲಿ ಆರೋಪಿ ರಾಜೀವ್ ಗೌಡನಿಗೆ ಆಶ್ರಯ ನೀಡಿ ಪೊಲೀಸರ ಬಂಧನಕ್ಕೊಳಗಾಗಿದ್ದಂತಹ ಮಂಗಳೂರಿನ ಉದ್ಯಮಿಗೆ ಜಾಮೀನು ಸಿಕ್ಕಿದೆ. ಉದ್ಯಮಿ ಮೈಕಲ್ಗೆ ಕೋರ್ಟ್ ಜಾಮೀನು ನೀಡಿದೆ. ಶಿಡ್ಲಘಟ್ಟ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ ಬಂಧನದ ಬಗ್ಗೆ ಕೋಲಾರದಲ್ಲಿ ಚಿಕ್ಕಬಳ್ಳಾಪುರ ಸಂಸದ ಡಾ ಕೆ ಸುಧಾಕರ್ ಪ್ರತಿಕ್ರಿಯೆ ನೀಡಿದ್ದಾರೆ. ರಾಜೀವ್ ಗೌಡ ಬಂಧಿಸಲು ಆಗ್ರಹಿಸಿ ಕಾಂಗ್ರೆಸ್ ಅಧ್ಯಕ್ಷ ಹಾಗೂ ಮಹಿಳಾ ಆಯೋಗಕ್ಕೆ ಪತ್ರ ಬರೆದಿದ್ದೆ. ರಾಜಕಾರಣಿಗಳಿಗೆ ನಾಲಿಗೆ ಮೇಲೆ ಹಿಡಿತಾ ಇರಬೇಕು. ಕಾನೂನು ಮುಂದೆ ಏನ್ ಕ್ರಮ ಕೈಗೊಳ್ಳುತ್ತೆ ಕಾದು ನೋಡಬೇಕಿದೆ ಅಂತ ಸಂಸದ ಡಾ ಕೆ ಸುಧಾಕರ್ ಹೇಳಿದ್ದಾರೆ. ನಾನು ಅಲ್ಲಿನ ರಾಷ್ಟ್ರೀಯ ಅಧ್ಯಕ್ಷರಿಗೆ ಬರೆದಿದ್ದೇನೆ. ವುಮೆನ್ ಕಮಿಷನ್ ಇದೆಯಲ್ಲ, ವುಮೆನ್ ಕಮಿಷನ್ ಅಧ್ಯಕ್ಷರಿಗೆ ನಾನು ಬರೆದಿದ್ದೇನೆ. ಇವರು ಅನೇಕ ಅಂದ್ರೆ ಆಲ್ಮೋಸ್ಟ್ ಈಗೇನು 10 ದಿವಸ ಮೇಲೆ ಆಗಿರ್ಬೋದು ಇನ್ಸಿಡೆನ್ಸ್ ಆಗಿ 14 ದಿವಸ ಆದ್ಮೇಲೆ ಕ್ರಮ ತಗೊಂಡಿದ್ದಾರೆ. ನಾನು ಮೊದಲನೇ ದಿವಸನೇ ಹೇಳಿದೆ ಯಾವ ಚುನಾವಣೆ. ಬೆಂಗಳೂರಿನಲ್ಲಿ ನಿನ್ನೆ ರಾತ್ರಿ ಬೃಹತ್ ಲಾರಿಯೊಂದು ಪಾನಿಪುರಿ ಅಂಗಡಿ ಮೇಲೆ ಉರುಳಿ ಬಿದ್ದಿದೆ. ರಾಜಾಜಿನಗರದ ಇಎಸ್ಐ ಆಸ್ಪತ್ರೆಯ ಬಳಿ ಈ ಅಪಘಾತ ಸಂಭವಿಸಿದೆ. ಲಾರಿ ರಿವರ್ಸ್ ತೆಗೆಯುವಂತಹ ಸಂದರ್ಭದಲ್ಲಿ ಈ ಅವಘಡ ಆಗಿದೆ. ಲಾರಿ ಬಿದ್ದ ಹೊಡೆತಕ್ಕೆ ಪಾನಿಪುರಿ ಅಂಗಡಿ ಸಂಪೂರ್ಣ ಜಖಮಾಗಿದೆ. ಅಂಗಡಿ ಇದೆ, ಅಂಗಡಿ ನಮ್ದು. ನಾವು ಈಗ ಆ ಕಡೆ ಗಾಡಿ ಮುಂದ್ಕೋಗಿ ಇಲ್ಲಿ ಬರ್ತಾ ಇದ್ದೋ ಅಷ್ಟರೊಳಗಡೆ ರಿವರ್ಸ್ ಬತ್ತಿತ್ತು. ಗಾಡಿ ರಿವರ್ಸ್ ಬತ್ತಿತ್ತು, ಹಂಗ ಮುಗಿಸಿ ರಿವರ್ಸ್ ಬತ್ತಿತ್ತು. ನೀವು ಅಂಗಡಿ ಓಪನ್ ಇತ್ತಂಗೆ? ಓಪನ್ ಇತ್ತು ಅಂಗಡಿ. ಕಸ್ಟಮರ್ ಕ್ಲೋಸ್ ಮಾಡ್ತಾ ಇದ್ದೆ ನಾನು ಆ ಕಡೆ ಬೈಕ್ ನಿಲ್ಸ್ಬಿಟ್ಟು ಆ ಕಡೆ ಹೋಗಿ ಈ ಕಡೆ ಬರ್ತಾ ಇದ್ದೆ. ಬೈಕ್ ನಿಲ್ಸ್ ಇಲ್ಲಾಂದ್ರೆ ಡೈಲಿ ಹೆಂಗಿರುತ್ತೆ ಸರ್ ಜನ? ಲಾರಿ ಪಲ್ಟಿಯಾಗಿ ಪಾನಿಪುರಿ ಅಂಗಡಿ ಜಖಮ್ ಆಗುವುದರ ಜೊತೆಗೆ ನಡೆದುಕೊಂಡು ಹೋಗ್ತಾ ಇದ್ದಂತ ಒಬ್ಬ ಯುವಕ ಲಾರಿ ಅಡಿಯಲ್ಲಿ ಸಿಲುಕಿ ನೆರಳಾಡಿದ್ದಾನೆ. ಯುವಕನ ಒಂದು ಕಾಲು ಲಾರಿ ಅಡಿಯಲ್ಲಿ ಸಿಲುಕಿತ್ತು. ಅಗ್ನಿಶಾಮಕ ಸಿಬ್ಬಂದಿ ಹಾಗೂ ಪೊಲೀಸರು ಕಾರ್ಯಾಚರಣೆ ನಡೆಸಿ ಯುವಕನನ್ನ ರಕ್ಷಿಸಿದ್ದಾರೆ. ಬಿಹಾರ ಮೂಲದ ಬಂಬಂನನ್ನ ವಿಕ್ಟೋರಿಯಾ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಇನ್ನು ರಾಜಾಜಿನಗರದಲ್ಲಿ ಪಾನಿಪುರಿ ಅಂಗಡಿ ಮೇಲೆ ಲಾರಿ ಪಲ್ಟಿ ಆಗೋದಕ್ಕೆ ಮ್ಯಾನ್ ಹೋಲ್ ಕಾರಣ ಅನ್ನೋದು ಮೇಲ್ನೋಟ ಗೊತ್ತಾಗಿದೆ. ಲಾರಿ ರಿವರ್ಸ್ ತಗೊಳ್ಳುವಾಗ ಮ್ಯಾನ್ ಹೋಲ್ಗೆ ಟೈರ್ ಇಳಿದು ಲಾರಿ ಪಲ್ಟಿ ಆಗಿದೆ. ಅಪಘಾತ ಆಗ್ತಾ ಇದ್ದಂತೆ ಲಾರಿ ಚಾಲಕ ಪರಾರಿಯಾಗಿದ್ದಾನೆ. ಸುಮಾರು 1 ತಾಸು ಹಿಂದ್ಗಡೆ ಈ ಘಟನೆ ಆಗಿದ್ದು. ಏನಪ್ಪಾ ಅಂದ್ರೆ ಲಾರಿ ಆಲ್ರೆಡಿ ಬಂದು ಇಲ್ಲಿ ನಿಂತಿತ್ತು. ಸೊ ರಿವರ್ಸ್ ಮಾಡ್ತಾ ಇದ್ರು ಲಾರಿನ. ಆಲ್ಮೋಸ್ಟ್ ಫುಲ್ ಸ್ಲೋ ಅಲ್ಲೇ ಇತ್ತು ಲಾರಿ. ಅಲ್ಲೇನಾಯ್ತು ಅಂದ್ರೆ ಲಾರಿ ರಿವರ್ಸ್ ಬಂದು ನಿಂತಾಗ ರೋಡ್ ಏನಿತ್ತಲ್ಲ ಅಡ್ಗೆ ಏನು ಸ್ಟ್ರೆಂತ್ ಇಲ್ಲ. ಸೊ ಆ ಸ್ಟ್ರೆಂತ್ ಇಲ್ದ ಕಾರಣ ರೋಡ್ ಕುಸ್ದ್ಬಿಡ್ತು. ಕುಸ್ದ ತಕ್ಷಣ ಲಾರಿ ಹಿಂಗೆ ಒಂದ್ ಸೈಡ್ ಆಯ್ತು. ಡ್ರೈವರ್ ಎಗರ್ಕೊಂಡ್ರು. ಸೊ ಅಂಗಡಿಯಲ್ಲಿ ಯಾರು. ಕರ್ನಾಟಕದಲ್ಲಿ ದರೋಡೆ ಪ್ರಕರಣಗಳು ಮುಂದುವರೆದಿದೆ. ನಿನ್ನೆ ಅಷ್ಟೇ ವಿಜಯಪುರ ಜಿಲ್ಲೆಯ ಹಲಸಂಗಿ ಗ್ರಾಮದಲ್ಲಿ ಚಿನ್ನದ ಅಂಗಡಿ ದರೋಡೆ ನಡೆದಿತ್ತು. ಇದರ ಬೆನ್ನಲ್ಲೇ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನೆಲಮಂಗಲದಲ್ಲಿ ದರೋಡೆ ಆಗಿದೆ. ನೆಲಮಂಗಲದ ದಾಸನಪುರದ ರಾಮದೇವ್ ಚಿನ್ನದ ಅಂಗಡಿಯಲ್ಲಿ ಕದೀಮರು ಪ್ಲಾಸ್ಟಿಕ್ ಗನ್ ತೋರಿಸಿ ಲೂಟಿ ಮಾಡಿದ್ದಾರೆ. ಬೈಕ್ನಲ್ಲಿ ಬಂದ 2 ದರೋಡೆಕೋರರು ಈ ಕೃತ್ಯ ಎಸಗಿದ್ದು ಚಿನ್ನದ ಅಂಗಡಿಯವರು ಪ್ರತಿರೋಧ ಒಡ್ಡಿದ್ರು ಕೂಡ 27 ಗ್ರಾಂ ಚಿನ್ನದ ಸರ 50,000 ಕಸಿದು ಎಸ್ಕೇಪ್ ಆಗಿದ್ದಾರೆ. ಕದೀಮರ ಕರಾಮತ್ತು ಸಿಸಿಟಿವಿಯಲ್ಲಿ ಸೆರೆಯಾಗಿದ್ದು ಸ್ಥಳಕ್ಕೆ ಮಾದನಾಯಕನಹಳ್ಳಿ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ.
ಸಾಲಗಾರರ ಕಿರುಕುಳಕ್ಕೆ ಬೇಸತ್ತು ವ್ಯಕ್ತಿಯೋರ್ವ ಸೆಲ್ಫಿ ವಿಡಿಯೋ ಮಾಡಿ ಆತ್ಮಹತ್ಯೆಗೆ ಶರಣಾಗಿರುವ ಘಟನೆ ನಡೆದಿದೆ. ಬೆಂಗಳೂರಿನ ನೆಲಮಂಗಲದ ಕೃಷ್ಣಪ್ಪ ಮೃತ ವ್ಯಕ್ತಿ. ಹಾಸನ ಹೊರವಲಯದ ದೊಡ್ಡಪುರ ಬಳಿ ವಿಷ ಸೇವಿಸಿ ಅಸ್ವಸ್ಥಗೊಂಡಿದ್ದಂತ ಕೃಷ್ಣಪ್ಪನನ್ನ ಆಸ್ಪತ್ರೆಗೆ ಸಾಗಿಸುವಂತ ಮಾರ್ಗ ಮಧ್ಯದಲ್ಲೇ ಕೊನೆ ಉಸಿರೆಳೆದಿದ್ದಾನೆ. ಇನ್ನು ಸಾಯೋ ಮುನ್ನ ರಮೇಶ್ ಹಾಗೂ ಮಂಜು ಅನ್ನೂರ ವಿರುದ್ಧ ಕಿರುಕುಳ ನೀಡಿದ ಆರೋಪ ಮಾಡಿದ್ದಾನೆ. ನಾನು ಸಾಲ ಪಡೆದಿದ್ದು 1 ಲಕ್ಷ ರೂಪಾಯಿ, ಬಳಿಕ ಖಾಲಿ ಚೆಕ್ ತೆಗೆದುಕೊಂಡಿದ್ದ ಅವರು 40 ಲಕ್ಷ ರೂಪಾಯಿ ಚೆಕ್ ಕೇಸ್ ಹಾಕಿದ್ದಾರೆ ಅಂತ ವಿಡಿಯೋನಲ್ಲಿ ಹೇಳಿದ್ದಾರೆ. ಕೃಷ್ಣಪ್ಪ ಕಳೆದ 3 ವರ್ಷದಿಂದ ಪತ್ನಿ ಮಕ್ಕಳ ಜೊತೆ ಹಾಸನ ನಗರದಲ್ಲಿ ನೆಲೆಸಿದ್ದ. ಇದೀಗ ಪತಿಯನ್ನ ಕಳೆದುಕೊಂಡು ಪತ್ನಿ ಕಾಂಚನ ಮತ್ತು ಮಕ್ಕಳ ಆಕ್ರಂದನ ಮುಗಿಲು ಮುಟ್ಟಿದ್ದಾರೆ. ಪತ್ನಿ ಪರಪುರುಷನ ಜೊತೆಯಲ್ಲಿ ಓಡಿ ಹೋಗಿದ್ದಕ್ಕೆ ಮನನೊಂದು ಪತಿ ಆತ್ಮಹತ್ಯೆ ಮಾಡಿಕೊಂಡಿರುವ ಘಟನೆ ದಾವಣಗೆರೆ ತಾಲೂಕಿನ ಗುಮ್ಮನೂರು ಗ್ರಾಮದಲ್ಲಿ ನಡೆದಿದೆ. ಅಳಿಯನ ಸಾವಿನ ಸುದ್ದಿ ತಿಳಿದು ಮಾವ ಕೂಡ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. 2.5 ತಿಂಗಳ ಹಿಂದೆ ಆನೆಕೊಂಡ ಮೂಲದ ಸರಸ್ವತಿ ಎಂಬಾಕೆಯನ್ನ ಹರೀಶ್ ಮದುವೆಯಾಗಿದ್ದ. ಬಳಿಕ ಬೇರೊಬ್ಬನ ಜೊತೆಯಲ್ಲಿ ಓಡಿ ಹೋಗಿ ಹರೀಶ್ಗೆ ಕಿರುಕುಳ ಆರೋಪ ಹೊರಿಸಿದ್ಲು. ಇದರಿಂದ ಮನನೊಂದು ಹರೀಶ್ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಅಳಿಯನ ಸುದ್ದಿ ತಿಳಿದು ಈತ ಮದುವೆ ಮಾಡಿಸಿದ್ದ ಮಾವ ರುದ್ರೇಶ್ ಕೂಡ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿ ತಾಲೂಕಿನ ಅರಳಹಳ್ಳಿಯಲ್ಲಿರುವಂತಹ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ 53ಕ್ಕೂ ಹೆಚ್ಚು ಮಕ್ಕಳಲ್ಲಿ ವಾಂತಿ ಕಾಣಿಸಿಕೊಂಡು ಅಸ್ವಸ್ಥರಾಗಿದ್ದಾರೆ. ಕೂಡಲೇ ಮಕ್ಕಳನ್ನು ಭದ್ರಾವತಿ ಸಾರ್ವಜನಿಕ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಅಸ್ವಸ್ಥರಾದವರಲ್ಲಿ 6ನೇ ತರಗತಿ ಮಕ್ಕಳೇ ಹೆಚ್ಚಾಗಿದ್ದಾರೆ. ಇನ್ನು ಊಟ ಆದ ಮೇಲೆ ನೀಡಿದ ಟಾನಿಕ್ನಿಂದ ಮಕ್ಕಳು ಅಸ್ವಸ್ಥರಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಊಟದ ಬಳಿಕ ಮಕ್ಕಳಿಗೆ ರಕ್ತ ಹೆಚ್ಚಾಗಲಿ ಅಂತ ಟಾನಿಕ್ ಕೊಡ್ತಾರೆ. ಸರ್ಕಾರಿ ಆದೇಶದ ಹಿನ್ನೆಲೆಯಲ್ಲಿ ಶಾಲೆಯಲ್ಲಿ ಟಾನಿಕ್ ನೀಡಲಾಗುತ್ತೆ. ಇದರಿಂದಲೇ ಮಕ್ಕಳ ಆರೋಗ್ಯದಲ್ಲಿ ವ್ಯತ್ಯಯ ಉಂಟಾಗಿದೆ. ಭದ್ರಾವತಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಮಕ್ಕಳಿಗೆ ಚಿಕಿತ್ಸೆ ನೀಡುತ್ತಾ ಇದ್ದು ಯಾವುದೇ ಅಪಾಯ ಇಲ್ಲ ಅಂತ ವೈದ್ಯರು ಮಾಹಿತಿ ಕೊಟ್ಟಿದ್ದಾರೆ. ಯಾದಗಿರಿ ಜಿಲ್ಲೆ ಹುಣಸಗಿ ತಾಲೂಕಿನ ನಾರಾಯಣಪುರ ಎಡದಂಡೆ ಕಾಲುವೆಯಲ್ಲಿ ಈಜಲು ಹೋಗಿದ್ದಂತಹ ವ್ಯಕ್ತಿ ನೀರು ಪಾಲಾಗಿದ್ದಾನೆ. ರಮೇಶ್ ನಿಂಗಪ್ಪ ಕಟಿಕಾರ ಮೃತ ದುರ್ದೈವಿಯಾಗಿದ್ದು, ಸ್ಥಳದಲ್ಲಿ ರಮೇಶ್ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಕೆಂಬಾವಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ. ಬೆಳಗಾವಿ ಜಿಲ್ಲೆಯ ರಾಯಬಾಗ ತಾಲೂಕು ಕಚೇರಿಯಲ್ಲಿ 80,000 ಲಂಚ ಸ್ವೀಕರಿಸುತ್ತಾ ಇದ್ದಂತ ಕೇಸ್ ವರ್ಕರ್ ಚಂದ್ರಪ್ಪ ಮೊರಟಗಿ ಲೋಕಾಬಲೆಗೆ ಬಿದ್ದಿದ್ದಾನೆ. ಜಮೀನು ಹಸ್ತಾಂತರ ಮಾಡದಂತೆ ಷರತ್ತು ತೆಗೆದುಹಾಕಲು ರೈತ ಶಿವಾನಂದ ಅನ್ನೋರ ಬಳಿ ಲಂಚ ಪಡಿತಾ ಇದ್ದಾಗ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಿದ್ದಾನೆ. ಲೋಕಾಯುಕ್ತ ಪೊಲೀಸರು ಚಂದ್ರಪ್ಪ ಹಾಗೂ ಮಧ್ಯವರ್ತಿಯನ್ನ ಪಡೆದು ತನಿಖೆಯನ್ನ ನಡೆಸುತ್ತಾ ಇದ್ದಾರೆ. ಸೀರಿಯಲ್ ನಟಿ ಕಾವ್ಯ ಗೌಡ ಮೇಲಿನ ಹಲ್ಲೆ ಕೇಸ್ಗೆ ಟ್ವಿಸ್ಟ್ ಸಿಕ್ಕಿದೆ. ರಾಮಮೂರ್ತಿ ನಗರ ಪೊಲೀಸ್ ಠಾಣೆಗೆ ದೂರು ನೀಡಿದ್ದ ಕಾವ್ಯ ತನ್ನ ಮೇಲೆ ಹಾಗೂ ತನ್ನ ಪತಿ ಸೋಮಶೇಖರ್ ಮೇಲೆ ಅವರ ಸಹೋದರ ನಂದೀಶ್, ಆತನ ಪತ್ನಿ ಪ್ರೇಮ, ಆಕೆಯ ತಂದೆ ರವಿಕುಮಾರ್ ಹಾಗೂ ತಂಗಿ ಪ್ರಿಯಾ ಹಲ್ಲೆ ಮಾಡಿದ್ದಾರೆ ಅಂತ ದೂರನ್ನ ಕೊಟ್ಟಿದ್ರು. ಅಲ್ಲದೆ ರವಿಕುಮಾರ್ ಅತ್ಯಾಚಾರ ಮಾಡುವಂತ ಬೆದರಿಕೆಯನ್ನು ಕೂಡ ಹಾಕಿದ್ದಾನೆ ಅಂತ ಹೇಳಿದ್ರು. ಆದರೆ ಈಗ ಈ ಪ್ರಕರಣದಲ್ಲಿ ಪ್ರೇಮ ಪ್ರತಿ ದೂರು ಸಲ್ಲಿಕೆ ಮಾಡಿದ್ದಾರೆ. ಕಾವ್ಯಗೌಡ ಮಾತ್ರ ಅಲ್ಲ, ಅವರ ಪತಿ ಸೋಮಶೇಖರ್ ಹಾಗೂ ಕಾವ್ಯ ಅವರ ಅಕ್ಕ ಭವ್ಯಗೌಡ ವಿರುದ್ಧ ದೂರನ್ನ ಸಲ್ಲಿಸಿದ್ದಾರೆ. ವಾಲ್ಗಿತ್ತಿಯರ ಗಲಾಟೆ ಪ್ರಕರಣದಲ್ಲಿ ಕಾವ್ಯಗೌಡ ಮನೆಗೋಸ್ಕರ ಗಲಾಟೆ ಮಾಡ್ತಿದ್ದಾರೆ, ಅದರಿಂದ ಅವರು ಈ ರೀತಿ ಮಾತಾಡ್ತಾ ಇದ್ದಾರೆ ಅಂತ ದೂರುತ್ತಾರೆ. ಪ್ರೇಮ ಆರೋಪ ಮಾಡಿದ್ದಾರೆ. ಮನೆಯಿಂದ ಹೊರ ಹೋಗಬೇಕು ಅಂತ ಗಲಾಟೆ ಮಾಡ್ತಿದ್ದಾರೆ. ವಿಡಿಯೋ ವೈರಲ್ ಆಗ್ತಾ ಇರೋದು ಸೋಮಶೇಖರ್ ನನ್ನ ತಂದೆ ಮೇಲೆ ಹಲ್ಲೆ ಮಾಡಿರೋದು ಅಂತ ಸ್ಪಷ್ಟನೆ ನೀಡಿದ್ದಾರೆ. ಮದುವೆಯಾಗಿ 4 ವರ್ಷ ಆಯಿತು. ಗಂಡ ಹಾಗೂ ಮಾವನ ಕಡೆಯಿಂದ ₹1 ಬಂದಿಲ್ಲ ಅಂತ ಕಿರುತೆರೆ ನಟಿ ಕಾವ್ಯ ಆರೋಪಿಸಿದ್ದಾರೆ. ಈಗ ಎಫ್ಐಆರ್ ಆಗಿದೆ. ಕಾನೂನು ಕ್ರಮ ಏನಾಗಬೇಕಾಗುತ್ತೆ. ನನಗೆ ಕಾನೂನಿನ ಮೇಲೆ ನಂಬಿಕೆ ಇದೆ. ಅವರು ಏನೆಲ್ಲ ಹೇಳ್ತಿದ್ದಾರೆ ಹೇಳಲಿ. 18 ವರ್ಷದಿಂದ ಇಂಡಿಪೆಂಡೆಂಟ್ ಆಗಿ ಬದುಕ್ತಾ ಇದ್ದೇನೆ. ನನ್ನ ಜೀವನ ನನಗೆ ಗೊತ್ತಿದೆ ಅಂತ ಹೇಳಿದ್ದಾರೆ. ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಯೋಗೇಶ್ ಗೌಡ ಕೊಲೆ ಕೇಸ್ ಸಂಬಂಧಪಟ್ಟಂತೆ ಶಾಸಕ ವಿನಯ್ ಕುಲಕರ್ಣಿ ಸಲ್ಲಿಸಿದ ಬೇಲ್ ಅರ್ಜಿ ವಜಾ ಆಗಿದೆ. ಅರ್ಜಿ ವಜಾ ಮಾಡಿ ಹೈಕೋರ್ಟ್ ಆದೇಶ ಹೊರಡಿಸಿದೆ. ನ್ಯಾಯಮೂರ್ತಿ ಸುನಿಲ್ ದತ್ ಯಾದವ್ ಪೀಠ ಆದೇಶವನ್ನು ಹೊರಡಿಸಿದೆ. ವಿನಯ್ ಕುಲಕರ್ಣಿಗೆ ಸಂಕಷ್ಟ ಮುಂದುವರೆದಿದೆ. ಸದನದಲ್ಲಿ ರಾಜ್ಯಪಾಲರನ್ನು ಅಡ್ಡಗಟ್ಟಿದ ಕಾಂಗ್ರೆಸ್ ನಾಯಕರ ವಿರುದ್ಧ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಕಿಡಿಕಾರಿದ್ದಾರೆ. ರಾಜ್ಯಪಾಲರ ಜೊತೆ ಕಾಂಗ್ರೆಸ್ ನಡೆದುಕೊಂಡ ನಡವಳಿಕೆ ಅತ್ಯಂತ ವಿಷಾದನೀಯ. ರಾಹುಲ್ ಗಾಂಧಿ ಮೆಚ್ಚಿಸಲು ರಾಜ್ಯಪಾಲರ ಜೊತೆ ಕಾಂಗ್ರೆಸ್ ಹುಡುಗಾಟ ಆಡ್ತಾ ಇದೆ. ಇದು ಖಂಡನೀಯ ಅಂತ ಜೋಶಿ ವಾಗ್ದಾಳಿ ನಡೆಸಿದ್ದಾರೆ. ದ್ವೇಷ ಭಾಷಣ ಕಾಯ್ದೆ ಜಾರಿಯಾಗದೆ ನೋಟಿಸ್ ನೀಡುತ್ತಾರೆ. ರಾಜ್ಯ ಸರ್ಕಾರಕ್ಕೆ ಹುಚ್ಚಿಡಿದಿದೆ ಅಂತ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಕಿಡಿಕಾರಿದ್ದಾರೆ. ನೋಟಿಸ್ ನೀಡಿದ ಎಸ್ಪಿಯನ್ನ ಈ ಕೂಡಲೇ ಅಮಾನತು ಮಾಡಬೇಕು ಅಂತ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಆಗ್ರಹಿಸಿದ್ದಾರೆ. ಮಂಡ್ಯ ಜಿಲ್ಲೆ
ಪಡುವಿನಕೋಡಿ ಗ್ರಾಮದಲ್ಲಿ ನಡೆದಂತಹ ಪಕ್ಷದ ಸಮಾವೇಶದಲ್ಲಿ ಜೆಡಿಎಸ್ ಯುವ ನಾಯಕ ನಿಖಿಲ್ ಕುಮಾರಸ್ವಾಮಿ ಭಾಗಿಯಾಗಿದ್ದರು. ಈ ಸಂದರ್ಭದಲ್ಲಿ ಮಾತನಾಡಿದ್ದಾರೆ. ಅದೆಷ್ಟೋ ಪ್ರಾದೇಶಿಕ ಪಕ್ಷಗಳು ಸ್ವಂತ ಹಿತಾಸಕ್ತಿಗಾಗಿ ಹುಟ್ಟಿ ನೆಲ ಕಚ್ಚಿದೆ. ಆದರೆ ಜೆಡಿಎಸ್ ಪಕ್ಷಕ್ಕೆ ಕಾರ್ಯಕರ್ತರೇ ಅಡಿಪಾಯ ಆಗಿದ್ದಾರೆ ಅಂತ ಅಬ್ಬರಿಸಿದ್ದಾರೆ. ಮಂಡ್ಯದ ಮಣ್ಣಿನಿಂದಲೇ ನನ್ನ ರಾಜಕೀಯ ಪಯಣ ಆರಂಭ ಆಗಿದೆ. ಕಳೆದ ಚುನಾವಣೆಗಳಲ್ಲಿನ ಸೋಲು ನನಗೆ ಬದುಕಿನ ಪರಿಪಕ್ವತೆಯನ್ನ ಕಲಿಸಿದೆ. ಆದರೆ ಜನರ ಪ್ರೀತಿ ಮತ್ತು ವಿಶ್ವಾಸಕ್ಕೆ ಬೆಲೆ ಕಟ್ಟೋದಕ್ಕೆ ಸಾಧ್ಯ ಇಲ್ಲ. ಎಷ್ಟೇ ಏರಿಳಿತಗಳಾದರೂ ಕೂಡ ಜನರ ಸೇವೆ ಮಾಡೋದಕ್ಕೆ ನಾನು ಸದಾ ಸಿದ್ಧ ಅಂತ ನಿಖಿಲ್ ಭಾವನಾತ್ಮಕವಾಗಿ ಮಾತಾಡಿದ್ದಾರೆ. ರಾಜ್ಯ ಸರ್ಕಾರದ ವಿರುದ್ಧ ಜೆಡಿಎಸ್ ಯುವ ನಾಯಕ ನಿಖಿಲ್ ಕುಮಾರಸ್ವಾಮಿ ತೀವ್ರ ವಾಗ್ದಾಳಿ ನಡೆಸಿದ್ದಾರೆ. ಕಾಂಗ್ರೆಸ್ ಸರ್ಕಾರದಲ್ಲಿ ಭ್ರಷ್ಟಾಚಾರ ತಾಂಡವವಾಡ್ತಾ ಇದೆ. ಅಬಕಾರಿ ಇಲಾಖೆಯಲ್ಲಿ ಲೈಸೆನ್ಸ್ ನೀಡೋದಕ್ಕೆ ಅಧಿಕಾರಿಗಳು ಲಂಚ ಪಡಿತಾ ಇರೋದು ಬಹಿರಂಗ ಆಗಿದೆ. ಸಚಿವ ಚಲುವರಾಯಸ್ವಾಮಿ ಅವರು ಜೆಡಿಎಸ್ ಅನ್ನ ಕಿತ್ತೊಗೆಯುವ ರೀತಿಯಲ್ಲಿ ಮಾತಾಡ್ತಾರೆ. ಎಂದಿಗೂ ಅಡ್ಜಸ್ಟ್ಮೆಂಟ್ ರಾಜಕಾರಣ ಮಾಡಿದವರಲ್ಲ ಅಂತ ಕಿಡಿಕಾರಿದ್ದಾರೆ. ಮನ್ರೇಗಾ ಯೋಜನೆ ಹೆಸರನ್ನ ಕೇಂದ್ರ ಸರ್ಕಾರ ಬದಲಾಯಿಸಿರುವುದು ತಪ್ಪು ಅಂತ ಶಿವಮೊಗ್ಗದಲ್ಲಿ ಕಿಮ್ಮನೆ ರತ್ನಾಕರ್ ಆಕ್ರೋಶವನ್ನ ಹೊರಹಾಕಿದ್ದಾರೆ. ದೇಶದಲ್ಲಿ 30 ಕೋಟಿ ಜನ ನಿರುದ್ಯೋಗ ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ. ವಿಶ್ವದ ಯಾವುದೇ ದೇಶಗಳಲ್ಲಿ ಈ ರೀತಿಯ ಕಾರ್ಯಕ್ರಮಗಳಿಲ್ಲ. ಬಡವರಿಗೆ ಸಂಬಳ ಕೊಡದೆ ದುಡಿಸಿಕೊಳ್ಳೋ ಪದ್ಧತಿ ಇವತ್ತಿಗೂ ಉತ್ತರ ಭಾರತದಲ್ಲಿದೆ. ಇದನ್ನು ತಪ್ಪಿಸೋದಕ್ಕೆ ನರೇಗಾ ಯೋಜನೆ ನೆರವಾಗಿದೆ ಅಂತ ಹೇಳಿದ್ದಾರೆ. ರಾಜ್ಯ ರಾಜಕೀಯದಲ್ಲಿ ಹೆಸರು ಬದಲಾವಣೆಯ ಸಂಘರ್ಷ ಕಾವೇರಿದೆ. ರಾಜಭವನ ಹೆಸರು ಬದಲಿಸಲು ಒಪ್ಪದ ಸಿಎಂ ಸಿದ್ದರಾಮಯ್ಯ ಹೆಸರು ಬದಲು ಅಸಾಧ್ಯ ಅಂತ ಮತ್ತೆ ಹೇಳಿದ್ದಾರೆ. ರಾಜಭವನ ಈಗ ಲೋಕಭವನ ಆಗಿಬಿಟ್ಟಿದೆ. ನಾನು ಮಾತ್ರ ರಾಜಭವನ ಅಂತಾನೆ ಕರೀತೇನೆ ಅಂತ ಸಿಎಂ ಸಿದ್ದರಾಮಯ್ಯ ಗುಡುಗಿದ್ದಾರೆ. ಕೆಎಸ್ಆರ್ಟಿಸಿ ಸೇರಿದಂತೆ ರಾಜ್ಯದ 4 ಸರ್ಕಾರಿ ಸಾರಿಗೆ ನಿಗಮಗಳ ನೌಕರರು ರಾಜ್ಯ ಸರ್ಕಾರದ ವಿರುದ್ಧ ಸಮರ ಸಾರಿದ್ದಾರೆ. ವೇತನ ಮತ್ತು ವೇತನ ಪರಿಷ್ಕರಣೆಗೆ ಸಂಬಂಧಪಟ್ಟಂತೆ ದೀರ್ಘಕಾಲದಿಂದ ಬಾಕಿ ಇರುವ ಬೇಡಿಕೆಗಳನ್ನು ಈಡೇರಿಸುವಲ್ಲಿ ರಾಜ್ಯ ಸರ್ಕಾರ ವಿಫಲವಾಗಿದೆ ಅಂತ ಆರೋಪಿಸಿ ಮುಷ್ಕರಕ್ಕೆ ಮುಂದಾಗಿದ್ದಾರೆ. ನಾಳೆ ಸಾರಿಗೆ ನೌಕರರು ಬೆಂಗಳೂರು ಚಲೋಗೆ ಕರೆ ನೀಡಿದ್ದಾರೆ. ಗುರುವಾರದಂದು ರಾಜ್ಯದ 4 ನಿಗಮದ ಸಾವಿರಾರು ನೌಕರರು ಬೆಂಗಳೂರು ಚಲೋವಿನಲ್ಲಿ ಭಾಗಿಯಾಗುವಂತ ಸಾಧ್ಯತೆ ಇದೆ. ಜನವರಿ 29ರಂದು ಸಾರಿಗೆ ನೌಕರರು ಬೆಂಗಳೂರು ಚಲೋ ಕೈಗೊಂಡಿದ್ದಾರೆ. ಇದಕ್ಕೆ ಕೆಎಸ್ಆರ್ಟಿಸಿ ಶಾಕ್ ಕೊಟ್ಟಿದೆ. ಸಾರಿಗೆ ನೌಕರರು ಯಾವುದೇ ರೀತಿಯ ಮುಷ್ಕರ ಹೂಡುವಂತಿಲ್ಲ, ಮುಷ್ಕರಕ್ಕೆ ಬೆಂಬಲವನ್ನ ಸೂಚಿಸುವಂತಿಲ್ಲ. ಗುರುವಾರ ಡ್ಯೂಟಿಗೆ ಬಂದಿಲ್ಲ ಅಂದ್ರೆ ನೋ ವರ್ಕ್ ನೋ ಪೇ ಅಂತ ಕೆಎಸ್ಆರ್ಟಿಸಿ ಎಂಡಿ ಅಕ್ರಮ್ ಪಾಷಾ ಆದೇಶ ಹೊರಡಿಸಿದ್ದಾರೆ. ಸಾರಿಗೆ ನೌಕರರಿಂದ ಬೆಂಗಳೂರು ಚಲೋ ಹಿನ್ನೆಲೆ ಚಿಕ್ಕಮಗಳೂರು ಕೆಎಸ್ಆರ್ಟಿಸಿ ವಿಭಾಗದಿಂದ ಸಿಬ್ಬಂದಿಗಳಿಗೆ ನೋಟಿಸ್ ಜಾರಿ ಮಾಡಲಾಗಿದೆ. ಈ ಸಾರಿಗೆ ನೌಕರರ ಸಂಘಟನೆಗಳ ಒಕ್ಕೂಟ ಸರ್ಕಾರದ ವಿರುದ್ಧ ವಿವಿಧ ಬೇಡಿಕೆ ಈಡೇರಿಸುವಂತೆ ಒತ್ತಾಯಿಸಿ 29ರಂದು ಬೆಂಗಳೂರು ಚಲೋ ಹಮ್ಮಿಕೊಂಡಿದೆ. ಬೆಂಗಳೂರು ಚಲೋ ಸೇರಿದಂತೆ ಯಾವುದೇ ಮುಷ್ಕರ ಪ್ರತಿಭಟನೆ ನಡೆಸದಂತೆ ಎಚ್ಚರಿಕೆ ನೀಡಲಾಗಿದ್ದು, ಸಿಬ್ಬಂದಿಗಳು ರಜೆ ಪಡೆದರೆ ವೇತನ ನೀಡದೆ ಶಿಸ್ತು ಕ್ರಮದ ಎಚ್ಚರಿಕೆಯನ್ನು ನೀಡಿದ್ದಾರೆ. ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಅಣಗೆರೆ ಕಟ್ಟೆ ರಸ್ತೆಯ ಸಪ್ಪಿಗೆಹಳ್ಳ ಗ್ರಾಮದ ದೇವಸ್ಥಾನದಲ್ಲಿ ಅನ್ಯ ಕೋಮಿನ ಯುವಕ ಕಳ್ಳತನಕ್ಕೆ ಯತ್ನಿಸಿದ್ದಾನೆ. ಶಿಕಾರಿಪುರದ ಆರಿಫ್ ಎಂಬ ಯುವಕ ಕಳ್ಳತನಕ್ಕೆ ಯತ್ನಿಸಿದ್ದು, ಈ ವೇಳೆ ಅನುಮಾನಗೊಂಡ ಗ್ರಾಮಸ್ಥರು ಕಳ್ಳನನ್ನ ದೇವಸ್ಥಾನದಲ್ಲಿ ಕೂಡಿ ಹಾಕಿದ್ದಾರೆ. ಆನಂತರ ಅವನನ್ನ ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಇನ್ನು ಪ್ರವಾಸಿ ಡೆಲ್ಟಾ ಬೀಚ್ಗೆ ಮೈಸೂರಿನ ಬಿಪಿಒ ಒಂದರಲ್ಲಿ ಕೆಲಸ ಮಾಡ್ತಾ ಇದ್ದಂತೆ 28 ಮಂದಿ ಸಹೋದ್ಯೋಗಿಗಳು ಬಂದಿದ್ರು. ಬೋಟ್ ಪಲ್ಟಿ ದುರಂತದಲ್ಲಿ 2 ಕೊನೆ ಉಸಿರೆಳೆದಿದ್ದಾರೆ. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಮತ್ತೋರ್ವ ಯುವತಿ ಆಸ್ಪತ್ರೆಯಲ್ಲಿ ಮೃತಪಟ್ಟಿದ್ದಾಳೆ. ಮೈಸೂರಿನ ಉದಯಗಿರಿಯ ಜಲಾಪುರಿ ನಿವಾಸಿ ದಿಶಾ ಮೃತಪಟ್ಟಿದ್ದು, ಧರ್ಮರಾಜ್ ಅನ್ನೋರಿಗೆ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ಉಡುಪಿಯ ಪ್ರವಾಸಿ ಡೆಲ್ಟಾ ಬೀಚ್ ಬಳಿ ದೋಣಿ ಮಗುಚಿ 3 ಸಾವನ್ನಪ್ಪಿದ ನಂತರ ಜಿಲ್ಲಾಡಳಿತ ಎಚ್ಚೆತ್ತುಕೊಂಡಿದೆ. ಉಡುಪಿ ಜಿಲ್ಲಾಧಿಕಾರಿ ಸ್ವರೂಪ್ ಟೇಕೆ ಅವರು ಜಿಲ್ಲೆಯ ಎಲ್ಲಾ ಪ್ರವಾಸಿ ದೋಣಿ ನಿರ್ವಾಹಕರು ಅಗತ್ಯ ದಾಖಲೆಗಳನ್ನು ಸಲ್ಲಿಸಬೇಕು. 45 ದಿನಗಳಲ್ಲಿ ಎಲ್ಲರೂ ಸಹ ಪ್ರವಾಸೋದ್ಯಮದಲ್ಲಿ ನೋಂದಾಯಿಸಿಕೊಳ್ಳಬೇಕು ಅಂತ ಹೇಳಿದ್ದಾರೆ. ಪ್ರವಾಸೋದ್ಯಮ ಇಲಾಖೆಯಿಂದ ಸರಿಯಾದ ಅನುಮತಿ ಹೊಂದಿರುವ ದೋಣಿಗಳನ್ನು ಮಾತ್ರ ಕಾರ್ಯನಿರ್ವಹಿಸುವುದಕ್ಕೆ ಅನುಮತಿ ನೀಡಲಾಗುವುದು ಅಂತ ಜಿಲ್ಲಾಧಿಕಾರಿ ಸ್ಪಷ್ಟಪಡಿಸಿದ್ದಾರೆ. ಬೆಳಗಾವಿಯಲ್ಲಿ 400 ಕೋಟಿ ದರೋಡೆ ಕೇಸ್ಗೆ ಸಂಬಂಧಪಟ್ಟಂತೆ ಫಾರ್ಚುನರ್ ಕಾರು ಚಾಲಕನ ಬಂಧನ ಆಗಿದೆ. ಸಂದೀಪ್ ಪಾಟೀಲ್ನನ್ನ ಅಪಹರಿಸಿದ್ದ ಕಾರು ಚಾಲಕರನ್ನ ಅರೆಸ್ಟ್ ಮಾಡಲಾಗಿದೆ. ಸದ್ಯ ಬಂಧಿತರ ಸಂಖ್ಯೆ 7ಕ್ಕೆ ಏರಿಕೆಯಾಗಿದೆ. ಇನ್ನು ಮಹಾರಾಷ್ಟದ ಎಸ್ಐಟಿ ಅಧಿಕಾರಿಗಳು ಪರಾರಿಯಾದ ಕಿಶೋರ್ ಅಜರ್ಗಾಗಿ ತಲಾಶ್ ನಡೆಸುತ್ತಿದ್ದಾರೆ.
ಇನ್ನು ಕೇಂದ್ರ ಸರ್ಕಾರದ ವಿರುದ್ಧ ಸಚಿವ ಸಂತೋಷ್ ಲಾಡ್ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಹಳೆ ನೋಟ್ ಯಾವುದೂ ಇಲ್ಲ ಅಂತ ಕೇಂದ್ರ ಸರ್ಕಾರ ಹೇಳಿತ್ತು. ಈಗ ಇಷ್ಟೊಂದು ನೋಟ್ ದಿಢೀರ್ ಅಂತ ಎಲ್ಲಿಂದ ಬಂತು? 2016ರಲ್ಲೇ ಹಳೆ ನೋಟ್ಗಳನ್ನ ಬ್ಯಾನ್ ಆಗಿ ಹೋಗಿದೆ. ಜೊತೆಗೆ 2000ದ ನೋಟ್ ಕೂಡ ಇತ್ತು ಅನ್ನೋ ಮಾಹಿತಿ ಇದೆ. 2000 ನೋಟಿನಲ್ಲಿ ಚಿಪ್ಪು ಇತ್ತಲ್ಲ, ಅದರಿಂದ ಏನು ಗೊತ್ತಾಗಲ್ವಾ ಅಂತ ಕೇಂದ್ರದ ವಿರುದ್ಧ ಸಚಿವ ಸಂತೋಷ್ ಲಾಡ್ ವ್ಯಂಗ್ಯವಾಡಿದ್ದಾರೆ. ವಿಧಾನ ಪರಿಷತ್ನಲ್ಲಿ ಭಾರೀ ಹೈ ಡ್ರಾಮಾ ನಡೆದಿದೆ. ವಿಪಕ್ಷಗಳು ಆರ್ವಿ ತಿಮ್ಮಾಪುರ್ ವಿರುದ್ಧ ಭಿತ್ತಿಪತ್ರಗಳನ್ನು ಪ್ರದರ್ಶನ ಮಾಡಿದ್ದಲ್ಲದೆ ಗೋ ಬ್ಯಾಕ್ ಆರ್ವಿ ತಿಮ್ಮಾಪುರ್ ಘೋಷಣೆಯನ್ನ ಕೂಗಿದ್ದಾರೆ. ಬಿಜೆಪಿ ಜೆಡಿಎಸ್ ಜೊತೆಗೂಡಿ ಕಿಕ್ಔಟ್ ತಿಮ್ಮಾಪುರ ಅಂತ ಪಟ್ಟು ಹಿಡಿದಿದ್ದಾರೆ. ಗದಗ ಜಿಲ್ಲೆಯ ಲಕ್ಕುಂಡಿಯಲ್ಲಿ 10ನೇ ದಿನದ ಉತ್ಖನನ ಆರಂಭ ಆಗಿದೆ. ಆದರೆ ಉತ್ಖನನ ಸ್ಥಳದಲ್ಲಿ ಗೋಡೆ ಬಿರುಕು ಬಿಟ್ಟುಕೊಂಡಿದ್ದು ಆತಂಕ ಹೆಚ್ಚಾಗಿದೆ. A1 ಬಾಕ್ಸ್ನಲ್ಲಿ ಯಾವ ಕ್ಷಣದಲ್ಲಾದರೂ ಮಣ್ಣು ಕುಸಿದು ಬೀಳಬಹುದಾಗಿದೆ. ಆದ್ದರಿಂದ ಕಾರ್ಮಿಕರು ಆತಂಕಗೊಂಡಿದ್ದಾರೆ. ಲಕ್ಕುಂಡಿಯಲ್ಲಿ ಬಗೆದಷ್ಟು ರಹಸ್ಯ ಬಯಲಾಗ್ತಾ ಇದೆ. ದಿನಕ್ಕೊಂದು ಹಳೆಯ ಅಪರೂಪದ ವಸ್ತುಗಳು ಪತ್ತೆಯಾಗ್ತಾ ಇದೆ. 10ನೇ ದಿನದ ಉತ್ಖನನ ಕಾರ್ಯದ ವೇಳೆ ಅಪರೂಪದ ಪ್ರಾಚ್ಯ ವಿಶೇಷ ವಸ್ತು ಪತ್ತೆಯಾಗಿದೆ. ಸಿಕ್ಕ ಈ ವಸ್ತು ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗಿದೆ. ಲಕ್ಕುಂಡಿ ಉತ್ಸವಕ್ಕೆ ಮಾಜಿ ಸಚಿವ ಎಸ್ಎಸ್ ಪಾಟೀಲ್ ಒತ್ತಾಯಿಸಿದ್ದಾರೆ. ನಾನು ಸಚಿವನಾಗಿದ್ದಾಗ 2005-6ರಲ್ಲಿ ಲಕ್ಕುಂಡಿ ಉತ್ಸವ ಆರಂಭ ಮಾಡಿದೆ. ಆಗ ಅದ್ದೂರಿಯಾಗಿ ಲಕ್ಕುಂಡಿ ಉತ್ಸವ ಆಚರಣೆ ಮಾಡಲಾಗಿತ್ತು. ನಂತರದ ದಿನಗಳಲ್ಲಿ ಲಕ್ಕುಂಡಿ ಉತ್ಸವ ಆಚರಣೆ ಮಾಡೇ ಇರಲಿಲ್ಲ. ಉತ್ಸವದ ಮೂಲಕ ಲಕ್ಕುಂಡಿ ಗತವೈಭವ ಸಾರುವಂತ ಕೆಲಸ ಆಗಬೇಕು. ಉತ್ಸವ ಆಚರಣೆ ಮಾಡೋದ್ರಿಂದ ಅಭಿವೃದ್ಧಿ ಕೆಲಸ ಅಂತ ಹೇಳಿದ್ದಾರೆ. ಕೊಡಗು ಜಿಲ್ಲೆ ಮಡಿಕೇರಿಯ ಮಾಂದಲಪಟ್ಟಿಗೆ ಹೋಗುವಂತಹ ಟ್ಯಾಕ್ಸಿಗಳು ದುಪ್ಪಟ್ಟು ಹಣ ವಸೂಲಿ ಮಾಡ್ತಾ ಇದೆ. ಇಂಥದ್ದೊಂದು ಆರೋಪ ಈಗ ಕೇಳಿ ಬರ್ತಾ ಇರೋದು. ಮಾಂದಲಪಟ್ಟಿ ಮಡಿಕೇರಿಯ ಪ್ರಮುಖ ಪ್ರವಾಸಿ ತಾಣವಾಗಿದ್ದು ಜೀಪ್ ಚಾಲಕರು ಅಧಿಕ ಹಣ ಪಡೆದು ಲೂಟಿ ಮಾಡ್ತಾ ಇದ್ದಾರೆ ಅಂತ ಪ್ರವಾಸಿಗನೊಬ್ಬ ವಿಡಿಯೋ ಮಾಡಿದ್ದ. 2500 ಬಾಡಿಗೆ ಇದ್ರೂ ಕೂಡ 4000 ರೂಪಾಯಿ ಬಾಡಿಗೆ ಪಡೆದಿದ್ದಾರೆ ಅಂತ ಹೇಳಿದ್ದ. ಇದಾದ ಬಳಿಕ ಮಡಿಕೇರಿ ಪೊಲೀಸರು ಪರಿಶೀಲನೆ ನಡೆಸಿ ಜೀಪ್ ವಶಕ್ಕೆ ಪಡೆದಿದ್ದಾರೆ. ಕೆಲಸ ಸಿಗಲಿಲ್ಲ ಅಂತ ಯುವಕನೋರ್ವ ಮನನೊಂದು ಮರ ಏರಿ ಆತ್ಮಹತ್ಯೆ ಹೈಡ್ರಾಮಾ ಮಾಡಿದ್ದಾನೆ. ಮಂಗಳೂರಿನ ಕರಂಗಲ್ಪಾಡಿ ಈ ಘಟನೆ ನಡೆದಿದೆ. ಬಾಗಲಕೋಟೆ ಮೂಲದ ಭೀಮಪ್ಪ ಕೆಲಸ ಹುಡುಕಿಕೊಂಡು ಮಂಗಳೂರಿಗೆ ಬಂದಿದ್ದಾನೆ. ಆದರೆ ಸರಿಯಾದ ಕೆಲಸ ಸಿಕ್ಕಿರಲಿಲ್ಲ. ಇದರಿಂದ ಕಂಗಾಲಾಗಿ ಮನನೊಂದು ಮರ ಏರಿ ಆತ್ಮಹತ್ಯೆಗೆ ಯತ್ನಿಸಿದ್ದಾನೆ. ಕೊನೆಗೆ ಸ್ಥಳೀಯರು ಪೊಲೀಸರು ಮನವೊಲಿಸಿ ಕೆಳಗಿಳಿಸಿದ್ದಾರೆ. ಆರ್ಸಿಬಿ ಅಭಿಮಾನಿಗಳಿಗೆ ಸರ್ಕಾರ ಗುಡ್ ನ್ಯೂಸ್ ಕೊಟ್ಟಿದೆ. ಚಿನ್ನಸ್ವಾಮಿಯಲ್ಲಿ ಪಂದ್ಯ ಆಡೋದಕ್ಕೆ ಆರ್ಸಿಬಿ ಸಿದ್ದವಾಗಿದೆ. ಚಿನ್ನಸ್ವಾಮಿಯಲ್ಲಿ ಸ್ಟೇಡಿಯಂನಲ್ಲಿ 32,000 ಆಸನದ ವ್ಯವಸ್ಥೆ ಇದೆ. ಹೆಚ್ಚುವರಿ ಪ್ರೇಕ್ಷಕರು ಬಂದಾಗ ಏನ್ ಕ್ರಮ ಜರುಗಿಸಬೇಕು, ಪರ್ಯಾಯ ವ್ಯವಸ್ಥೆ ಏನು, ಫೈರ್ ಸೇಫ್ಟಿ ಸುರಕ್ಷತೆ ವಿಚಾರವಾಗಿ ಮತ್ತೊಮ್ಮೆ ಚರ್ಚಿಸಿ ಅಧಿಕೃತವಾಗಿ ಆರ್ಸಿಬಿ ತನ್ನ ನಿರ್ಧಾರವನ್ನು ಪ್ರಕಟಪಡಿಸುವಂತೆ ಸಾಧ್ಯತೆ ಇದೆ.